ಸ್ಟಾರ್ಟ್. ಅಲ್ಲಿಂದ ಬಸಪುರ ದೇಸಾಯಿ ಮನೆ ಹಿಡಿದ ಬಾಗಿಲಿಗೆ ಜವಳಿಗೆ ನಾವು ಬಂದಿದ್ದೆವು. ಆದರೆ ಅಲ್ಲಿಯೂ ಆಡಳಿತ ರಾಜಕೀಯವಾಗಿ ಅಲ್ಲಿ ಅಜ್ಜಿಗೆ ಹಲವು ಎಂದು ಹೇಳಿದರು. ಅಲ್ಲಿಂದ ನಾವು ಹೊರಡುವ ದಾರಿ ಪಿಚ್ಚೆ ಬದಲಾಯಿತು. ಅದು ದೇಸಾಯದ ತೋಟದ ದಾರಿ. ಆಗ ದೇಸಾಯದ ದರಗಳೆಲ್ಲ ಮನೆಯ ನೋಡಿಕೆ ಬಂದಿದ್ದವು. ಇದನ್ನು ಕೇಳಿಸಿಕೊಂಡು ಆ ದಿನಗಳಲ್ಲಿ ಕೂಡ ಸಂಭಾಷಣೆ ಆರಂಭಿಸಿದ್ದು. ಬೆಳಿಗ್ಗೆ ನೋಡಿದರೆ ನಮ್ಮ ಮನೆ ಮಿತ್ರರು ಕೇಳುತ್ತಾರು ಕೂಡ ಮತ್ತು ನಾವು ಹೇಗೆ ಎರಡು ಕೊಟ್ಟಿಗೆ ಒದಗಿದ್ದವು.
ನಮ್ಮ ಕೇರಿಯಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಕಥೆ. ಅಲ್ಲಿ ಸೂಳೆಯ ಕೇರಿಯೂ ಇದೆ. ಇಲ್ಲಿಯ ಹಲವಾರು ಮನೆಗಳಿಗೆ ಕೇರಿಗಳಿಗೆ ಹೊಂದಿಕೊಂಡಿರುವುದು ನಮ್ಮದು ಒಂದು ಮನೆ. ನನಗಾಗ ಪ್ರಾಥಮಿಕ ಶಾಲೆಯ ಒಂದು ವಿದ್ಯಾರ್ಥಿ ವಯಸ್ಸು. ಅದು ಹಿರಿಯ ಚಿಂಕೆಯಂತೆ ಓಡಾಡುವಂತಹ ಒಂದು ಇದನ್ನು ಇವಳು ನಮ್ಮ ಕೇರಿಯ ಹೇಳಬೇಕಾಗಿಲ್ಲ. ನಾನು ಯಾವಾಗ ಕಾಲೇಜಿನ ಕಚೇರಿಯಲ್ಲಿದ್ದರೋ ಅವಳ ಕುರಿತಾಗಿ ನನಗನಿಸಿದ್ದು ಇಷ್ಟು. ಅದು ಒಂದು ಸಾಗರ ಕ್ರೀಡೆ, ತೀಡಿ ತುಂಬಿದ ಮೈವಾಡ. ಅಷ್ಟೇನು ಎತ್ತರ ಇಲ್ಲದಿದ್ದರೂ ನಮ್ಮ ಕೇರಿಯ ಎಲ್ಲಾ ಬದುಕಿನ ಉತ್ಕರ್ಷಿದ್ದರು. ಹೀಗಾಗಿ ಊರಿನಲ್ಲಿ ಅಷ್ಟಲ್ಲದೆ ಊರ ಹೊರಗಿನ ಹಳ್ಳಿಗಳಿದ್ದರೂ ಜನ ಅವಳಿಗಾಗಿ ಹಂಬಲಿಸಿ ಬಂದಿತ್ತು. ಈ ಹದಿಹರೆಯದ ಹೆಣ್ಣಿನೊಂದಿಗೆ ನನಗೆ ಚಿಕ್ಕದಿಂದಲೂ ನಡು. ಆಕೆ ನೀರಿಗೆ ಹೊರಟರೆ ಆಕೆಯೊಂದಿಗೆ ನೀರಿನ ಹಬ್ಬವನ್ನು ಹಿಡಿದುಕೊಂಡು ಕೆಲವಾಗಿ ಹೋಗುತ್ತಿದ್ದೆ. ಆಕೆ ಪಡಿಸುವ ಕೆಲಸ, ಆಕೆಯ ಮನೆಯ ನಿಕಟ ಕೆಲಸಗಳು ತಪ್ಪಿದ್ದರು ಮಾತುಗಳು ತಪ್ಪಿರಲಿ. ನಾವು ಎಣ್ಣೆ ಊರಿಗೆ ಹೋದಾಗ ಆಕೆ ಹುಡುಕು ಹಂಚಿದ ನಾಯಿಯಂತೆ ಸದಾ ತನ್ನ ಮೈಯನ್ನು ತಿಳಿಸಿಕೊಂಡು ಊರ ನಾಯಕರ ಇತಿಹಾಸವನ್ನು ತನ್ನ ಮೈಯಲ್ಲಿ ಬಚ್ಚಿದ್ದು. ರಾತ್ರಿ ಆದರೆ ಸಾಕು ನಮ್ಮ ಕೇರಿಗೆ ಜೀವ ಬರುತ್ತಿದೆ. ಉರಿಯುವ ವ್ಯಕ್ತಿಗೆ ಬಿದ್ದು ಅಳುವ, ನೆಲವನ್ನು ಶಾಪ ಕೊಡುವ, ಮಣ್ಣು ತುರುವ, ಕಚ್ಚೆ ಹಾಕಿ ನಗರಕ್ಕೆ ಇಡುವ, ನಮ್ಮ ಕೇರಿಯಲ್ಲಿ ಸ್ವಲ್ಪ ಶಾಲೆ ಓದಿದವರು ಇದ್ದರೆ ನಮ್ಮ ಮನೆಯಲ್ಲಿಯೇ. ಹೀಗಾಗಿ ಈ ಕೇರಿಯನ್ನು ಬಾಲವ್ಯಕ್ತಿಯವರ ಕೇರಿ ಎಂದು ಗುರುತಿಸುವುದು ಸಾಮಾನ್ಯವಾಗಿದೆ. ನನ್ನ ಓದಿನ ಆತ್ಮೀಯರ ಕಂಡರೆ ಅರುಹ ಶ್ರೀ ಚರಣವೇನು ಅನುದಿನ ಚಿರ ಶ್ರೀ ಚರಣ ನೆನೆವೆ ನಾನು. ಅರುಹ ಶ್ರೀ ಚರಣ ನೆನೆವೇನು ಅನುದಿನ ಚಿರ ಶ್ರೀ ಚರಣ ನೆನೆವೆ ನಾನು. ಅರಗಿರಿಗಳು ಭಾರ ಪುಷ್ಪವನೆ ಬಂತೆ, ಅರಗಿರಿಗಳು ಭಾರ ಪುಷ್ಪವನೆ ಬಂತೆ, ಅನಂತರಡಿಗಳ ನೆನೆವೆನು ನಾನು. ಅನಂತರಡಿಗಳ ನೆನೆವೆನು ನಾನು. ಮೊದಲು ನಮ್ಮ ಕೇರಿಯ ಒಬ್ಬನೇ ಒಬ್ಬ ವ್ಯಕ್ತಿ ಇಲ್ಲಿಗೆ ಓದಲು ಹೋಗುತ್ತಿದ್ದ. ಜೊತೆಗೊಬ್ಬರ ಕೆಲವೊಂದು ಋಣವನ್ನು ಬರೆದುಕೊಂಡು ಹೋಗುತ್ತಿದ್ದ. ಆತನ ಹೆಸರು ಸಿಟ್ಟ. ಈಗ ಗ್ರಾಮದಲ್ಲಿ ಕೆಲಸಕ್ಕಿದ್ದಾನೆ. ಈತ ಓದುವ ಹವ್ಯಾಸವೇ
ನನ್ನನ್ನು ಓದುವಂತೆ ಪ್ರೇರೇಪಿಸಿ. ಆತನು ಓದಿ ಮುಗಿದಂತ ನಾನೊಬ್ಬನೇ ಎಷ್ಟೋ ಬೇರೆ ಓದಲು ಹೋಗುತ್ತಿದ್ದೆ. ಈಗಂತೂ ಅದು ಓದುಗರ ಪವಿತ್ರ ಸ್ಥಳವಾಗಿದೆ. ಈ ಗುಡ್ಡದ ತುಂಬ ಎಲ್ಲರಲ್ಲಿ ಓದಿಗೆ ಇರುವುದನ್ನು ಕಂಡು ನನಗಂತೂ ಎಲ್ಲಿಂದಲೂ ಆಸೆ. ಮೊದಲ ನಾನು ಓದಿದ ದಿನಗಳಲ್ಲಿ ನನ್ನ ಕೇಳಿಯಂತೆಲ್ಲ ಖಂಡಿಸುತ್ತಿದ್ದರು. ಅಂದ್ರೆ ಓದಿಗೆ ಯಾಕೆ ಇವರು ದುಡ್ಡು ಪತ್ರಿಕೆಯನ್ನು ಬರೋದ್ರಿಂದ ಏನು ಮಾಡ್ತಿದ್ದರು. ಆದರೆ ನಾನು ಪ್ರತಿ ವರ್ಷ ಭಾಗವಹಿಸ್ತಾ ಬಂದಂತೆ ಅವರು ನನ್ನ ಹಾಗೆಯೇ ಕುಳಿದರು. ನನ್ನ ಹಿಂದೆ ನನ್ನ ಕೇಳಿದ್ರ ಊರದಲ್ಲೇ ಪಕ್ವಾವತಿ ಕೂಟಕ್ಕೆ ಬರಲು ಪ್ರಾರಂಭಿಸಿದರು. ಸಾಧು ಸಜ್ಜನರು ಸತ್ಪುರುಷರೇ ಬಂದೆ ಕೆಲಸಗಳು ತಪ್ಪಿದರು, ಮಾತುಗಳು ತಪ್ಪಿರಲಿ. ನಾವು ಎಮ್ಮೆ ಓಡಿಸಿ ಊರಿಗೆ ಹೋದಾಗ ಆಮೇಲೆ ಹುಡುಕು ಹಂಚಿದ ನಾಯಿಯಂತೆ ಸದಾ ತನ್ನ ಮೈಯನ್ನು ತಿಳಿಸಿಕೊಂಡು ಊರ ನಾಯಕರ ಇತಿಹಾಸವನ್ನು ತನ್ನ ಮೈದಲ್ಲಿ ಬಚ್ಚಿ ರಾತ್ರಿ ಆದರೆ ಸಾಕು ನಮ್ಮ ಕೇರಿಗೆ ಜೀವ ಬರ್ತೀವಿ. ಉಳಿಯುವ ವ್ಯಕ್ತಿಗೆ ಬಿದ್ದು ಅಳುವ ನೆಲವನ್ನು ಶಾಪ ಕೊಡುವ ಮಣ್ಣು ತುರುವ ಹೆಜ್ಜೆ ಹಾಕಿ ನಗರಕ್ಕೆ ಇರುವ ನಮ್ಮ ಕೇರಿಯಲ್ಲಿ ಸ್ವಲ್ಪ ಶಾಲೆ ಓದಿದವರು ಇದ್ದರೆ ನಮ್ಮ ಮನೆಯಲ್ಲಿಯೇ. ಹೀಗಾಗಿ ಈ ಕೇರಿಯನ್ನು ಬಾಲವ್ಯಕ್ತಿಯವರ ಕೇರಿ ಎಂದು ಗುರುತಿಸುವುದು ಸಾಮಾನ್ಯವಾಗಿದೆ. ನನ್ನ ಓದಿನ ಆತ್ಮೀಯ ಸ್ಥಳ ಎಂದರೆ ಪರಮಾವಧಿಯ ಗುಡ್ಡ. ಅರುಹ ಶ್ರೀ ಚರಣವೆನೆವೆನು ಅನುದಿನ ಚಿರರ ಶ್ರೀ ಚರಣವೆನೆವೆ ನಾನು. ಅರುಹ ಶ್ರೀ ಚರಣವೆನೆವೆನು ಅನುದಿನ ಚಿರರ ಶ್ರೀ ಚರಣವೆನೆವೆ ನಾನು. ಅರಗಿರಿಗಳು ಭಾರ ಪುಷ್ಪವನೆ ಬಂತೆ ಅರಗಿರಿಗಳು ಭಾರ ಪುಷ್ಪವನೆ ಬಂತೆ ಅನಂತರಡಿಗಳ ಮೇಲೇನು ನಾವು ಅನಂತರಡಿಗಳ ಮೇಲೇನು ನಾವು. ಮೊದಲು ನಮ್ಮ ಕೇರಿಯ ಒಬ್ಬರೇ ಒಬ್ಬ ವ್ಯಕ್ತಿ ಈಗ ಓದಲು ಹೋಗುತ್ತಿದ್ದ. ಜೊತೆಗೊಬ್ಬರ ಕೆಲವೊಂದು ನನ್ನನ್ನು ಕರೆದುಕೊಂಡು ಹೋಗುತ್ತಿದ್ದ. ಆತನ ಹೆಸರು ಸಿಟ್ಟ. ಈಗ ಗ್ರಾಮದಲ್ಲಿ ಕೆಲಸಕ್ಕಿದ್ದಾನೆ. ಈತ ಓದುವ ಹವ್ಯಾಸವೇ ನನ್ನನ್ನು ಓದುವಂತೆ ಪ್ರೇರೇಪಿಸಿ. ಆತನು ಓದಿ ಮುಗಿದಂತ ನಾನೊಬ್ಬನೇ ಎಷ್ಟೋ ಬೇರೆ ಓದಲು ಹೋಗುತ್ತಿದ್ದೆ. ಈಗಂತೂ ಅದು ಓದುಗರ ಪವಿತ್ರ ಸ್ಥಳವಾಗಿದೆ. ಈ ಗುಡ್ಡದ ತುಂಬ ಎಲ್ಲರಲ್ಲಿ ಓದಿಗೆ ಇರುವುದನ್ನು ಕಂಡು ನನಗಂತೂ ಎಲ್ಲಿಂದಲೂ ಆಸೆ. ಮೊದಲ ನಾನು ಓದಿದ ದಿನಗಳಲ್ಲಿ ನನ್ನ ಕೇಳಿಯಂತೆಲ್ಲ ಖಂಡಿಸುತ್ತಿದ್ದರು. ಅಂದ್ರೆ ಓದಿಗೆ ಯಾಕೆ ಇವರು ದುಡ್ಡು ಪತ್ರಿಕೆಯನ್ನು ಬರೋದ್ರಿಂದ ಏನು ಮಾಡ್ತಿದ್ದರು. ಆದರೆ ನಾನು ಪ್ರತಿ ವರ್ಷ ಭಾಗವಹಿಸ್ತಾ ಬಂದಂತೆ ಅವರು ನನ್ನ ಹಾಗೆಯೇ ಕುಳಿದರು. ನನ್ನ ಹಿಂದೆ ನನ್ನ ಕೇಳಿದ್ರ ಊರದಲ್ಲೇ ಪಕ್ವಾವತಿ ಕೂಟಕ್ಕೆ ಬರಲು ಪ್ರಾರಂಭಿಸಿದರು. ಸಾಧು ಸಜ್ಜನರು ಸತ್ಪುರುಷರೇ ಬಂದೆ ಅನುದಿನ
ಚರಣ ನೆನೆವೆ ನಾನು ಅರುಣ ಶ್ರೀ ಚರಣ ನೆನೆವೆನು ಅನುದಿನ ಚಿನ್ನ ಶ್ರೀ ಚರಣ ನೆನೆವೆ ನಾನು ಅಲಗಿರಿಗಳು ಫಲ ಪುಷ್ಪವ ನೆನೆವಂತೆ ಅಲಗಿರಿಗಳು ಫಲ ಪುಷ್ಪವ ನೆನೆವಂತೆ ಅನಂತರಣಿಗಳ ನೆನೆವೆನು ನಾವು ಅನಂತರಣಿಗಳ ನೆನೆವೆನು ನಾವು ಮೊದಲು ನಮ್ಮ ಕೇರಿಯ ಒಬ್ಬರೇ ಒಬ್ಬ ವ್ಯಕ್ತಿ ಇಲ್ಲಿಗೆ ಓದಲು ಹೋಗುತ್ತಿದ್ದ. ಜೊತೆಗೊಬ್ಬರ ಕೆಲವೊಂದು ನನ್ನನ್ನು ಕರೆದುಕೊಂಡು ಹೋಗುತ್ತಿದ್ದ. ಆತನ ಹೆಸರು ಕಿಟ್ಟ. ಈಗ ಈತ ಕ್ಯಾಂಪನಲ್ಲಿ ಕೆಲಸಕ್ಕಿದ್ದಾನೆ. ಈತ ಓದುವ ಹವ್ಯಾಸವೇ ನನ್ನನ್ನು ಓದುವಂತೆ ಪ್ರೇರೇಪಿಸಿ. ಆತನ ಓದು ಮುಗಿದ ನಂತರ ನಾನು ಒಬ್ಬನೇ ಎಷ್ಟೋ ಬೇರೆ ಓದಲು ಹೋಗುತ್ತಿದ್ದೆ. ಹೀಗಂತೂ ಅದು ಓದುಗರ ಪವಿತ್ರ ಸ್ಥಳವಾಗಿದೆ. ಈ ಗುಡ್ಡದ ತುಂಬ ಎಲ್ಲರಲ್ಲಿ ಓದಿಗೆ ಇರುವುದನ್ನು ಕಂಡು ನನಗಂತೂ ಎಲ್ಲಿಂದ ಆಸೆ. ಮೊದಲು ನಾನು ಓದಿದ ದಿನಗಳಲ್ಲಿ ನನ್ನ ಕೇರಿಯ ಸ್ನೇಹಿತರೆಲ್ಲ ಖಂಡಿಸುತ್ತಿದ್ದರು. ನಾಳೆ ಬಾ, ಜೊತೆಗೆ ಬಂದ್ರೆ ಸಾಧ್ಯ ಬೇಡ. ಮತ್ತೆ ಅಂದ್ರೆ ಓದಿಗೆ ಯಾಕೆ ಇವರು ದುಡ್ಡು ಪತ್ರಿಕೆಯಲ್ಲಿ ಬರೋದ್ರಿಂದ ಏನು ಮಾಡ್ತಿದ್ದರು. ಆದರೆ ನಾವು ಪ್ರತಿ ವರ್ಷ ಭಾಗವತ ಬಂದಂತೆ ಅವರು ನನ್ನ ಹಾಗೆಯೇ ತಿಳಿದರು. ನನ್ನ ಹಿಂದೆ ನನ್ನ ಕೇಳಿದ್ರ ಊರದಲ್ಲೇ ಪಕ್ಕಾವತಿ ಕೂಟಕ್ಕೆ ಬರಲು ಪ್ರಾರಂಭಿಸಿದರು. ಸಾಧು ಸಜ್ಜನರು ಸತ್ಪುರುಷರನೆ ಬಂದೆ ಸಾಧು ಸಜ್ಜನರು ಸತ್ಪುರುಷರನೆ ಬಂದೆ ಶ್ರೀ ಸಿದ್ಧರಿಗಳ ನೆನೆವೆ ನಾನು ಉತ್ತಮ ಸತಿತಮ್ಮ ಪುರುಷನ ನೆನೆ ಬಂದೆ ಉತ್ತಮ ಸತಿತಮ್ಮ ಪುರುಷನ ನೆನೆ ಬಂದೆ ಅಕ್ಷರಲೋಕ ನೆನೆವೆನು ನಾನು ಅಕ್ಷರಲೋಕ ನೆನೆವೆನು ನಾನು ಸಾಧು ಸಜ್ಜನ ಸತ್ಪುರುಷರನೆ ಬಂದೆ ಶ್ರೀ ಸಿದ್ಧರಿಗಳ ನೆನೆವೆ ನಾನು ಉತ್ತಮ ಸತಿತಮ್ಮ ಪುರುಷನ ನೆನೆ ಬಂದೆ ಉತ್ತಮ ಸತಿತಮ್ಮ ಪುರುಷನ ನೆನೆ ಬಂದೆ ಅಕ್ಷರಲೋಕ ನೆನೆವೆನು ನಾನು ಅಕ್ಷರಲೋಕ ನೆನೆವೆನು ನಾನು ಸಾಧು ಸಜ್ಜನ ಸತ್ಪುರುಷರನೆ ಬಂದೆ ಶ್ರೀ ಸಿದ್ಧರಿಗಳ ನೆನೆವೆ ನಾನು ಉತ್ತಮ ಸತಿತಮ್ಮ ಪುರುಷನ ನೆನೆ ಬಂದೆ ಉತ್ತಮ ಸತಿತಮ್ಮ ಪುರುಷನ ನೆನೆ ಬಂದೆ ಅಕ್ಷರಲೋಕ ನೆನೆವೆನು ನಾನು ಅಕ್ಷರಲೋಕ ನೆನೆವೆನು ನಾನು ನಟ್ಟಿರುಳು ಸುಡುಗಾಡು ಒಬ್ಬಳೇ ಓರ್ ಎಂದು ಹಲಬುವ ವೀರನಾರಿ ಅವಳು. ಹೇ ಮೀರಿ ಸುಟ್ಟೆಯಾದರೆ ವೀರಬಾಹುಕನಾನೆ ಕದ್ದು ಸುಡ ಬಂದೆ ನಿನ್ನ
ಶಿವನೇ, ನಿನ್ನೆದೆಯ ಕೆಲವು ಕೊಡಲಿಲ್ಲ, ಅದೇ ಕಲ್ಪೆಸರಿಕೊಳ್ಳಲು ಬಿಡುವನೆ. ಶೋಕಿಸುವ ಹೊತ್ತು ಹುಸಿದು ಶೋಕಿಸುವುದೇಕೆ? ಈ ಸತಿಯ, ಈ ಶುಚಿಯ, ಈ ಪತಿವ್ರತೆಯ ಆನಯಿಸುತ್ತಾವತಿಗೆ ಈಡು ಮಾಡಿದರೆ ನೀಚ ದ್ವಿಜಯ್ಯ ಮಾರಿ ಮರೆತೇನೆ. ಈ ಸೊಬಗಸಿ ಕುಮಾರನ ಸಹಿಸದೆ ಉರಗ ಕೊಡುವಂತೆ ಮಾಡಿದರೆ ಅಯ್ಯೋ, ಹಿತಾಶ್ವ, ಹಿತಾಶ್ವ, ಹಿತಾಶ್ವ. ದೇವಾಲಯ
ನಾನು ಸಾಮಾನ್ಯವಾಗಿ ಓದುವುದು ರಾತ್ರಿ ವೇಳೆ. ಆಗ ತಾನೇ ವಿದ್ಯುತ್ ದೀಪ ಕೇರಿಗೆ ಪ್ರವೇಶವಾಗುತ್ತದೆ. ಆದರೆ ಇನ್ನು ಯಾರ ಮನೆಯಲ್ಲೂ ಪ್ರವೇಶವಾಗಿದ್ದಿಲ್ಲ. ಹೀಗಾಗಿ ನಾನು ರಸ್ತೆಯ ದೀಪದ ಮೇಲೆ ಕುಳಿತು ಓದುವ ರೂಢಿ ಮಾಡಿಕೊಂಡಿದ್ದೆ. ಕೆಲವು ವಿದ್ಯುತ್ ಚಿಂತೆ ಕೈ ಕೊಟ್ಟಾಗ ಗುಡ್ಡಿನ ಬಳಿ ಓದುವ ಬಾಡಿಕೆಯಿತ್ತು. ಇದ್ದಕ್ಕಿದ್ದಂತೆ ಒಂದು ದಿನ ನಾನು ಓದುವ ಕಮಲ ದೀಪ ಹತ್ತಲೇ ಇಲ್ಲ. ಪಂಚಾಯತಿಗೆ ಹೋಗಿ ದೂರು ಸಲ್ಲಿಸಿ ಮರುದಿನ ಕಮಲದ ದೀಪ ಹತ್ತಿತು. ಮತ್ತೆ ದಿನಗಳಲ್ಲಿ ಮತ್ತೆ ಬರುವುದೆಂದು ಬಿಡಿ. ಮತ್ತೆ ಪಂಚಾಯತಿಗೆ ಹೋಗಿ ಸರ್ ಇದೊಂದು ಸಾರಿ ಬಳಿ ಹಾಕಿ ಕೊಡಿ ಸರ್ ಎಂದು ಬೇಡಿಕೊಂಡು. ಏನೋ ಹಿಂಗೆ ಕೆಲಸ ನೀನು ಓದ್ತೀಯೋ ನಮ್ಮ ಜೋಡಿ ಆಟ ಆಡ್ತೀಯೋ? ಇಲ್ಲ ಸರ್, ಆ ಕಮಲದಲ್ಲಿ ಮುಳುಗಿದೆ ಅಂತ ಕಾಣಿಸುತ್ತೆ. ಅದನ್ನು ಸ್ವಲ್ಪ ಬಿಗಿ ಮಾಡಿ ಹಾಕಿದ್ರೆ ಸರಿ ಆಗಬಹುದು ಸರ್. ಏನು ಹೇಳು? ಏ ಜೊತೆ ಸರಿ ಆಗೋದು ಹೇಳು ಅವ್ನಿಗೆ. ಮರುದಿನ ಕಮಲದ ದೀಪ ಹತ್ತಿತು. ಮರುದಿನ ಕಮಲದ ದೀಪ ಹತ್ತಿತು.